ಮುಂದಿನ ಸುದ್ದಿ ಏನಂತ ನೋಡ್ತಾ ಹೋಗೋದಾದ್ರೆ ನಾಡಿದ್ದಿನಿಂದ ಅಂದ್ರೆ ಜೂನ್ 15ರಿಂದ ಬೈಕ್ಗಳು ಓಡಾಡೋದಿಲ್ಲ. ಏನೀಗ ಊಬರ್ ಬೈಕ್ಗಳಿದ್ದವಲ್ಲ ಅವೆಲ್ಲವೂ ಕೂಡ ಓಡಾಡೋದಿಲ್ಲ, ಅವೆಲ್ಲವೂ ಕೂಡ ಸ್ಟಾಪ್ ಆಗಲಿದೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಈಗ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ರಾಜ್ಯಗಳಲ್ಲಿ ಅಂದರೆ ವಿವಿಧ ನಗರಗಳಲ್ಲಿ ಈಗಾಗಲೇ ಒದಗಿಸ್ತಾ ಇರುವಂತಹ ಬೈಕ್ ಟ್ಯಾಕ್ಸಿ ಸೇವೆ ಸ್ಥಗಿತಗೊಳಿಸುವಂತೆ ಓಲಾ ಊಬರ್ ಕಂಪನಿಗಳಿಗೆ ನಿರ್ದೇಶಿಸಿದ್ದ ಹೈಕೋರ್ಟ್ ಏಕಸದಸ್ಯ ಪೀಠ ಹೊರಡಿಸಿರುವಂತಹ ಆದೇಶಕ್ಕೆ ತಡೆಯಾಜ್ಞೆ ನೀಡೋದಕ್ಕೆ ವಿಭಾಗೀಯ ಪೀಠ ನಿರಾಕರಿಸಿದೆ. ಹೀಗಾಗಿ ಈ ಮೊದಲು ನಿಗದಿಯಂತೆ ಜೂನ್ 16ರಿಂದ ಬೈಕ್ ಟ್ಯಾಕ್ಸಿ ಸೇವೆಗೆ ಬ್ರೇಕ್ ಬೀಳಲಿದೆ. ಏಕಸದಸ್ಯ ಪೀಠ ಆದೇಶ ರದ್ದುಪಡಿಸುವಂತೆ ಕೋರಿ ಊಬರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನವರು ಏನು ಮಾಡಿದ್ರು ಅಂತಂದರೆ ಅರ್ಜಿಯನ್ನು ಸಲ್ಲಿಸಿದ್ರು. ಇಲ್ಲ, ಜೂನ್ 16ರಿಂದ ಒಂದೇ ಒಂದು ಈ ಊಬರ್ ಬೈಕ್ಗಳು ಓಡಾಡೋ ಹಾಗಿಲ್ಲ ಅಂತ ಹೈಕೋರ್ಟ್ ಖಡಕ್ ಆಗಿರುವಂತಹ ಎಚ್ಚರಿಕೆಯನ್ನು ಕೊಟ್ಟಿದೆ. ಈ ಊಬರ್ ಬೈಕ್ ಅವರು ಏನು ಮಾಡ್ತಿದ್ರು ಅಂತಂದರೆ, ಇಲ್ಲಿ ಮೊದಲು ಇದು ಪ್ರಕರಣ ಹೆಂಗಾಯಿತು ಅಂತಂದರೆ, ಮೊದಲು ಈ ಯೆಲ್ಲೋ ಬೋರ್ಡ್ ಇರುವಂತಹ ಬೈಕ್ಗಳಿಗೆ ನೀವು ಪರ್ಮಿಷನನ್ನು ಕೊಡಬೇಕು. ಯಾಕಂದರೆ ಅವರು ಕೂಡ ಈ ಕಾರು ಮತ್ತು ಟ್ಯಾಕ್ಸಿಗಳ ಥರ ಅವರು ಕೂಡ ಬಾಡಿಗೆ ಮಾಡ್ಕೊಂಡು ತಿರುಗಾಡಲಿ, ಈ ಬಾಡಿಗೆಗೆ ಹೋಗ್ತಾರಲ್ಲ ರೆಂಟ್ಗೆ. ಸೊ ಅದೇ ಥರನಾಗಿ ಯೆಲ್ಲೋ ಬೋರ್ಡ್ ಇರುವಂತಹ ಬೈಕ್ಗಳಿಗೆ ನೀವು ಪರ್ಮಿಷನನ್ನು ಕೊಡಿ ಅಂತ ಹೈಕೋರ್ಟ್ಗೆ ಓಲಾ ಊಬರ್ ಕಂಪ್ನಿಗಳು ಹೋಗಿದ್ವು. ಆದರೆ ಇಲ್ಲೇನಾಗಿದೆ ಅಂತಂದರೆ, ಹೈಕೋರ್ಟ್ ಏನು ಹೇಳುತ್ತಂತಂದರೆ, ರಾಜ್ಯದಲ್ಲಿ ಯಾವುದೇ ಅಂತಹದ್ದು ರೂಲ್ಸ್ ಇಲ್ಲ, ಯಾವುದೇ ಕಾನೂನಿಲ್ಲ, ಆ ಕಾನೂನನ್ನು ರೂಪಿಸ್ಕೊಂಡು ಬನ್ನಿ ಆಮೇಲೆ ನೋಡೋಣ ಅಂತ ಹೇಳಿದರು. ಆದರೆ ಇವ್ರೇನು ಮಾಡ್ತಾರಂತಂದರೆ, ಅಲ್ಲಿವರೆಗೂ ಕಾನೂನನ್ನು ರೂಪಿಸುವವರೆಗೂ ಓಲಾ ಊಬರ್ ಬೈಕ್ಗಳು ಓಡಾಡೋ ಹಾಗಿಲ್ಲ. ನೀವು ಬೆಂಗಳೂರಲ್ಲಿ ನೋಡಿರಬಹುದು, ಬೈಕ್ಗಳು ಕೂಡ ರೆಂಟಿಗೆ ಸಿಗತ್ತೆ. ಬೈಕ್ಗಳ ಈಗ ನಾವು ಆಟೋಗಳನ್ನ ಹೆಂಗೆ ಬುಕ್ಕಿಂಗ್ ಮಾಡ್ತೀವಲ್ಲ, ಅದೇ ಥರನಾಗಿ ಬೈಕ್ಗಳು ಕೂಡ ತೊಗೊಂಡು ಹೋಗುವಂಥ ಸಾಧ್ಯತೆ ಇರುತ್ತೆ. ಓಲಾ ಊಬರ್ ಕಂಪನಿಗಳ ವಕೀಲರು ಏನು ಹೇಳ್ತಾರಂತಂದರೆ, ಇದು ಪರಿಸರ ಸ್ನೇಹಿಯಾಗಿದೆ, ಟ್ರಾಫಿಕ್ ಫ್ರೀ ಆಗುತ್ತೆ. ಟ್ರಾಫಿಕ್ ಅಂದರೆ ಯಾರ್ಯಾರು ಜನರಿಗೆ ಯೂಸ್ ಆಗುತ್ತೆ, ಬೇಗ ಹೋಗೋರಿಗೆ, ಆಫೀಸ್ಗಳಿಗೆಲ್ಲ ಲೇಟ್ ಆಗುತ್ತಲ್ಲ ಕಾರು ಅಥವಾ ಆಟೋದಲ್ಲಿ ಹೋದರೆ, ಬೈಕ್ಗಳಲ್ಲಿ ಹೋದರೆ ಸ್ವಲ್ಪ ಈಸಿ ಆಗುತ್ತೆ ಸರ್, ಅದಕ್ಕೋಸ್ಕರ ನೀವು ಇದಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ಹೇಳ್ತಾರೆ. ಆಯ್ತಪ್ಪ, ಪರ್ಮಿಷನ್ ಕೊಡೋಣ. ಆದರೆ ಯೆಲ್ಲೋ ಬೋರ್ಡ್ನವರು ಮಾತ್ರ ಈ ಒಂದು ಬೈಕ್ಗಳನ್ನು ಓಡಿಸ್ತಾರೆ ಅನ್ನೋದಕ್ಕೆ ನಿಮ್ಮ ಹತ್ರ ಪುರಾವೆ ಏನಿದೆ? ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿರಬಹುದು, ಈ ಆಟೋ ಚಾಲಕರು ಪಾಪ ಏನು ಮಾಡ್ತಿದ್ರು ಅಂತಂದರೆ, ಈ ವೈಟ್ ಬೋರ್ಡ್ ಇದ್ದವರು ಕೂಡ ಈ ಬಾಡಿಗೆಯನ್ನು ಮಾಡೋದಕ್ಕೆ ಹೋಗ್ತಿದ್ರು. ಸೊ ಇದಕ್ಕೋಸ್ಕರ ಒಂದು ರಾಜ್ಯದಲ್ಲಿ ಒಂದು ಕಾನೂನನ್ನು ಅಥವಾ ಒಂದು ರೂಲ್ಸನ್ನು ತೊಗೊಂಡು ಬನ್ನಿ, ಫಾರ್ಮ್ ಮಾಡಿ, ಆಮೇಲೆ ನಾವು ನಿಮಗೆ ಪರ್ಮಿಷನನ್ನು ಕೊಡ್ತೀವಿ ಅಂತ ಹೈಕೋರ್ಟ್ ಹೇಳಿದೆ. ಆದರೆ ಪರ್ಮಿಷನ್ ಸರ್ಕಾರ ಇದಕ್ಕೆ ರೂಲ್ಸ್ ಮಾಡುವವರೆಗೂ ಒಂದೇ ಒಂದು ಬೈಕ್ ಬಾಡಿಗೆ ಮಾಡುವಂತಿಲ್ಲ ಅಂತ ಖಡಕ್ ಆಗಿರುವಂತಹ ಎಚ್ಚರಿಕೆಯನ್ನು ಕೊಟ್ಟಿದೆ. ಮಾನ್ಯ ಹೈಕೋರ್ಟ್ ಕರೆಕ್ಟಾಗಿ ಕೊಟ್ಟಿದೆ. ಆದರೆ ಈ ಓಲಾ ಊಬರ್ ಕಂಪನಿಗಳು ಇನ್ನೊಂದಿಷ್ಟು ಫ್ರಾಡ್ ಮಾಡ್ತಾ ಇದ್ದಾರೆ. ಈ ಟಿಪ್ಸ್ ಅನ್ನುವಂತಹ ಒಂದು ಆಪ್ಷನನ್ನು ಆನ್ ಮಾಡ್ಕೊಂಡ್ಬಿಟ್ಟು ಜನರನ್ನು ಹಗಲು ದರೋಡೆ ಮಾಡ್ತಾ ಇದ್ದಾರೆ. ರಾತ್ರಿ ಆಗ್ತಾ ಇದ್ದಂತೆ ಈ ಕಡೆ ಸೂರ್ಯ ಮುಳುಗ್ತಾನೆ, ಈ ಕಡೆ ಓಲಾ ಊಬರ್ ಕ್ಯಾಬ್ಗಳ ರೇಟ್ ಕೂಡ ಹಾಗೆ ಎತ್ತರಕ್ಕೆ ಹೋಗ್ಬಿಡತ್ತೆ. ನೀವೇನಂತಂದರೆ, ನಿಮ್ಮ ಹತ್ರ 5% ಬ್ಯಾಟ್ರಿ ಇದ್ದರೆ ಓಲಾ ಊಬರ್ ನೀವೇನಾದರೂ ಬೈಕನ್ನು ನೀವು ಬುಕ್ಕಿಂಗ್ ಮಾಡೋಕ್ಕೆ ಹೋದ್ರಿ ಅಂತಂದರೆ, ಅಲ್ಲಿ ದುಡ್ಡು ಜಾಸ್ತಿ ತೋರಿಸತ್ತೆ. ಅಷ್ಟು ಟೆಕ್ನಾಲಜಿಯನ್ನು ಬಳಸ್ಕೊಳ್ತಾ ಇದೆ ಓಲಾ ಊಬರ್ ಕಂಪನಿಗಳು. ಬ್ಯಾಟ್ರಿ ಕಮ್ಮಿ ಇದೆ, ಇವ್ರಿಗೆ ಅನಿವಾರ್ಯತೆ ಇದೆ, ರಾತ್ರಿ ಆಗಿದೆ, ಇವ್ರಿಗೆ ಅನಿವಾರ್ಯತೆ ಇದೆ, ಇವ್ರಿಗೆ ಎಷ್ಟು ಕೊಟ್ಟರು ಕೂಡ, ಇವ್ರಿಗೆ ಎಷ್ಟು ಬಿಲ್ ತೋರಿಸಿದ್ರು ಕೂಡ ಇವರು ಬುಕ್ಕಿಂಗ್ ಮಾಡ್ಕೊಂಡು ಹೋಗ್ತಾರೆ ಅನ್ನುವಂತಹ ಕಾನ್ಫಿಡೆನ್ಸ್ ಮತ್ತು ಅಂತಹ ಇನ್ಫಾರ್ಮೇಷನ್ ಓಲಾ ಊಬರ್ ಕಂಪನಿಗಳಿಗೆ ಬರ್ತಾಗಿದೆ. ಇಂತಹ ಕಂಪನಿಗಳ ವಿರುದ್ಧವೂ ಕೂಡ ಹೈಕೋರ್ಟ್ ಮತ್ತು ಸರ್ಕಾರ ಒಳ್ಳೆ ಕರೆಕ್ಟ್ ಆಗಿರುವಂತಹ ಒಂದು ನಿಯಮವನ್ನು ಇವ್ರಿಗೂ ಕೂಡ ತರಬೇಕು, ಇವ್ರಿಗೆ ಲಗಾಮ್ ಹಾಕಬೇಕು. ರಾತ್ರಿ ಆಗ್ತಾ ಇದ್ದಂತೆ ಓಲಾ ಊಬರ್ ರೇಟ್ಗಳು ಜಾಸ್ತಿ ಆಗುತ್ತೆ. ಅಂದರೆ ಅನಿವಾರ್ಯತೆಯನ್ನು ನೋಡಿಕೊಂಡು ಹಗಲು ದರೋಡೆ ಮಾಡ್ತಾ ಇದ್ದಾವೆ ಈ ಓಲಾ ಊಬರ್ ಕಂಪನಿಗಳು. ಅದೇ ನೀವು ಆಟೋನಲ್ಲಿ ನಿಂತ್ಕೊಂಡು ಆಫ್ಲೈನ್ ಆಟೋದವ್ರನ್ನ ಕೇಳಿದ್ರೆ $100-200 ಕೊಟ್ಟು ಹೋದರೆ ಅವರು $100-200 ಕೊಡೋದಕ್ಕೆ ನೀವು ಹಿಂದೆ ಮುಂದೆ ನೋಡ್ತೀರಾ. ಓಲಾ ಊಬರ್ ಕಂಪನಿಯವರು ಹಗಲು ದರೋಡೆ ಮಾಡ್ತಾರೆ. $100 ಇದ್ದದ್ದು $500 ಕೇಳಿದ್ರು ಕೊಟ್ಟು ಹೋಗ್ತೀರಾ. ಅದಕ್ಕೋಸ್ಕರ ಓಲಾ ಊಬರ್ ಕಂಪನಿಯನ್ನು ಬಿಟ್ಟು ಈ ಇದಕ್ಕೆ ಹೋಗಿ, ಆಫ್ಲೈನ್ ಟ್ಯಾಕ್ಸಿನೋ ಅಥವಾ ಆಟೋ ಮಾಡ್ಕೊಂಡು ಹೋಗಿ. ಯಾಕೆ ಇಷ್ಟೆಲ್ಲ ಮೋಸ ಆಗ್ತಾ ಇದೆ, ಹಗಲು ದರೋಡೆ ಆಗ್ತಾ ಇದೆ? ಸೊ ಇದಕ್ಕೆ